ಎಲ್ಲದಕ್ಕಿಂತ ಜಗತ್ ಪ್ರಸಿದ್ಧ ಮಾಡಿದವರು ಕೆ ರಾಮಾನುಜನ್. ಓಕೆ ಓಕೆ, ಅವರು ಬೆಳಗಾವಿಯ ಲಿಂಗರಾಜ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದರು. ಆನಂತರ ಇಲ್ಲಿಂದ ಹೊರಟು ಹೋಗ್ಬಿಟ್ಟು ಶಿಕಾಗೋ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದರು ಅಲ್ಲಿ. ಅವರ ಶಿಷ್ಯರೇ ಚಂದ್ರಶೇಖರ್ ಕಂಬಾರ್ ಅವರು. ಇವರನ್ನು ಶಿಕಾಗೋ ಯೂನಿವರ್ಸಿಟಿ ಕರೆಸ್ಕೊಂಡವರು ಅವರೇ. ಅವರು ಒಂದು ಪುಸ್ತಕ ಬರೆದರು, ಸ್ಪೀಕಿಂಗ್ ಆಫ್ ಶಿವ ಅಂತ. ಆ ಪುಸ್ತಕ ಪೆಂಗ್ವಿನ್ ಕ್ಲಾಸಿಕ್ ಸೀಸನ್ ಪಬ್ಲಿಷ್ ಆಯಿತು. ಅದು ಜಗತ್ತಿನ ತುಂಬ ಲಕ್ಷಾನುಗಟ್ಟಲೆ ಪ್ರತಿಗಳು ಮಾರಾಟ ಆಗಿ ಹೋಗ್ಬಿಟ್ರು. ಆವಾಗ ಜಗತ್ತಿಗೆ ಗೊತ್ತಾಯಿತು ಸ್ಪೀಕಿಂಗ್ ಆಫ್ ಶಿವ ಇಸ್ ಲಿಂಗಾಯತ. ಆಮೇಲೆ ಹುಟ್ಟು ಬಂದವರು ಎಲ್ಲರೂ ಬೆಳೆದು ಬಂದವರು ಇವರು ಲಿಂಗಾಯತರು ದೊಡ್ಡ ಪ್ರಮಾಣದಲ್ಲಿ ಬಂದರು. ಗದಗಿನ ಮಠದಿಂದ, ಸುತ್ತೂರು ಮಠದಿಂದ, ಬೇರೆ ಬೇರೆ ಸಿರಿಗೆರೆ ಮಠದಿಂದ, ಅನೇಕ ಮಠಗಳಿಂದ ಇವತ್ತು ಸಾವಿರಾರು ನೂರಾರು ಪ್ರತಿಯೊಂದು ಪ್ರತಿಗಳನ್ನು ಈ ಮಠಗಳು ಪಬ್ಲಿಷ್ ಮಾಡಿವೆ. ಈಗ ಬರ್ತಾ ಇದೆ. ಯಾಕೆ ಈಗಲೇ ಬರ್ತಾ ಇದೆ ಹೇಳಿ? ಯಾಕಂತಂದರೆ ಈ ಶತಮಾನ ಅಲ್ಲ, ಹಿಂದಿನ ಶತಮಾನದ ಆರಂಭದವರೆಗೆ ಲಿಂಗಾಯತರು ಅಂದರೆ ಎಲ್ಲರ ಹಾಗೆ ನಿರಕ್ಷರ ಕುಕ್ಷಿಗಳು. ಒಂದು 5% ಕೂಡ ಓದಕ್ಕೆ ಬರ್ತಿರಲಿಲ್ಲ, ಬರೋಕ್ಕೆ ಬರ್ತಿರಲಿಲ್ಲ ಅವ್ರಿಗೆ. ಅಂಥ ಕಾಲದಲ್ಲಿ ಓದು ಬಲ್ಲವರು ಬ್ರಾಹ್ಮಣರೇ. ಅವರೇ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇದನ್ನು ಬರೆದ್ರು, ಆಯಿತು, ಅದನ್ನು ಅರ್ಥ ಹಾಕತ್ತೆ ಇವ್ರಿಗೆ ಎಲ್ಲರಿಗೂ. ಆನಂತರ ಇದು KLE ಸೊಸೈಟಿ ಬಂತು, BLD ಬಂತು, BVSS ಬಂತು, ವಿಶ್ವವಿದ್ಯಾಲಯ ಸಂಘ ಬಂತು. ನೂರಾರು ಸಂಸ್ಥೆಗಳ ಈಗ ನಮ್ಮ 800 ಕಾಲೇಜುಗಳಿದೆ, ಸಾವಿರಾರು ಹೈಸ್ಕೂಲ್ಗಳಿದೆ. ಲಿಂಗಾಯತರು ಬ್ರಾಹ್ಮಣರು ಅಷ್ಟೇ ವಿದ್ಯಾವಂತರಾಗಿದ್ದಾರೆ. ಇತ್ತೀಚೆಗೆ ಇದು ಒಂದು 100 ವರ್ಷದ ಕತೆ. ಅದಕ್ಕೆ ಬಂದಾಗ ಈ ವಚನಗಳನ್ನ ಓದಕ್ಕೆ ಚಾಲನೆ ಮಾಡಿದ್ರಲ್ಲ, ಅದರಿಂದ ಆ ಒಂದು ತಿಳುವಳಿಕೆಯಿಂದ ಹುಟ್ಟಿದ ಧರ್ಮ ಲಿಂಗಾಯತ. ಎಲ್ಲದಕ್ಕಿಂತ ಜಗತ್ ಪ್ರಸಿದ್ಧ ಮಾಡಿದವರು ಕೆ ರಾಮಾನುಜನ್. ಓಕೆ, ಅವರು ಬೆಳಗಾವಿಯ ಲಿಂಗರಾಜ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದರು. ಆನಂತರ ಇಲ್ಲಿಂದ ಹೊರಟು ಹೋಗ್ಬಿಟ್ಟು ಶಿಕಾಗೋ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದರು ಅಲ್ಲಿ. ಅವರ ಶಿಷ್ಯರೇ ಚಂದ್ರಶೇಖರ್ ಕಂಬಾರ್ ಅವರು. ಇವರನ್ನು ಶಿಕಾಗೋ ಯೂನಿವರ್ಸಿಟಿ ಕರೆಸ್ಕೊಂಡವರು ಅವರೇ. ಅವರು ಒಂದು ಪುಸ್ತಕ ಬರೆದರು, ಸ್ಪೀಕಿಂಗ್ ಆಫ್ ಶಿವ ಅಂತ. ಆ ಪುಸ್ತಕ ಪೆಂಗ್ವಿನ್ ಕ್ಲಾಸಿಕ್ ಸೀಸನ್ ಪಬ್ಲಿಷ್ ಆಯಿತು. ಅದು ಜಗತ್ತಿನ ತುಂಬ ಲಕ್ಷಾನುಗಟ್ಟಲೆ ಪ್ರತಿಗಳು ಮಾರಾಟ ಆಗಿ ಹೋಗ್ಬಿಟ್ರು. ಆವಾಗ ಜಗತ್ತಿಗೆ ಗೊತ್ತಾಯಿತು ಸ್ಪೀಕಿಂಗ್ ಆಫ್ ಶಿವ ಇಸ್ ಲಿಂಗಾಯತ. ಆಮೇಲೆ ಹುಟ್ಟು ಬಂದವರು ಎಲ್ಲರೂ ಬೆಳೆದು ಬಂದವರು ಇವರು ಲಿಂಗಾಯತರು ದೊಡ್ಡ ಪ್ರಮಾಣದಲ್ಲಿ ಬಂದರು. ಗದಗಿನ ಮಠದಿಂದ, ಸುತ್ತೂರು ಮಠದಿಂದ, ಬೇರೆ ಬೇರೆ ಸಿರಿಗೆರೆ ಮಠದಿಂದ, ಅನೇಕ ಮಠಗಳಿಂದ ಇವತ್ತು ಸಾವಿರಾರು ನೂರಾರು ಪ್ರತಿಯೊಂದು ಪ್ರತಿಗಳನ್ನು ಈ ಮಠಗಳು ಪಬ್ಲಿಷ್ ಮಾಡಿವೆ. ಈಗ ಬರ್ತಾ ಇದೆ. ಯಾಕೆ ಈಗಲೇ ಬರ್ತಾ ಇದೆ ಹೇಳಿ? ಯಾಕಂತಂದರೆ ಈ ಶತಮಾನ ಅಲ್ಲ, ಹಿಂದಿನ ಶತಮಾನದ ಆರಂಭದವರೆಗೆ ಲಿಂಗಾಯತರು ಅಂದರೆ ಎಲ್ಲರ ಹಾಗೆ ನಿರಕ್ಷರ ಕುಕ್ಷಿಗಳು. ಒಂದು 5% ಕೂಡ ಓದಕ್ಕೆ ಬರ್ತಿರಲಿಲ್ಲ, ಬರೋಕ್ಕೆ ಬರ್ತಿರಲಿಲ್ಲ ಅವ್ರಿಗೆ. ಅಂಥ ಕಾಲದಲ್ಲಿ ಓದು ಬಲ್ಲವರು ಬ್ರಾಹ್ಮಣರೇ. ಅವರೇ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇದನ್ನು ಬರೆದ್ರು, ಆಯಿತು, ಅದನ್ನು ಅರ್ಥ ಹಾಕತ್ತೆ ಇವ್ರಿಗೆ ಎಲ್ಲರಿಗೂ. ಆನಂತರ ಇದು KLE ಸೊಸೈಟಿ ಬಂತು, BLD ಬಂತು, BVSS ಬಂತು, ವಿಶ್ವವಿದ್ಯಾಲಯ ಸಂಘ ಬಂತು. ನೂರಾರು ಸಂಸ್ಥೆಗಳ ಈಗ ನಮ್ಮ 800 ಕಾಲೇಜುಗಳಿದೆ, ಸಾವಿರಾರು ಹೈಸ್ಕೂಲ್ಗಳಿದೆ. ಲಿಂಗಾಯತರು ಬ್ರಾಹ್ಮಣರು ಅಷ್ಟೇ ವಿದ್ಯಾವಂತರಾಗಿದ್ದಾರೆ. ಇತ್ತೀಚೆಗೆ ಇದು ಒಂದು 100 ವರ್ಷದ ಕತೆ. ಅದಕ್ಕೆ ಬಂದಾಗ ಈ ವಚನಗಳನ್ನ ಓದಕ್ಕೆ ಚಾಲನೆ ಮಾಡಿದ್ರಲ್ಲ, ಅದರಿಂದ ಆ ಒಂದು ತಿಳುವಳಿಕೆಯಿಂದ ಹುಟ್ಟಿದ ಧರ್ಮ ಲಿಂಗಾಯತ.